ಲೆಬನಾನ್ನಲ್ಲಿ ಅಡಗಿರುವಂತಹ ಹೆಜ್ಬುಲ್ಲಾ ಉಗ್ರರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಇಸ್ರೇಲ್ ಪ್ರಯತ್ನ ಪಡ್ತಾನೆ ಇದೆ. ಇದರ ಮುಂದುವರೆದ ದಾಳಿಯಾಗಿ ಮಿಸೈಲ್ ದಾಳಿಗಳನ್ನು ಮಾಡಿದೆ. ಏರಿಯಲ್ ಸ್ಟ್ರೈಕ್ಗಳಾಗ್ತಾ ಇದೆ. ಬೈರೂತ್ನ ಪೂರ್ವ ಭಾಗದಲ್ಲಿ ಮಿಸೈಲ್ ದಾಳಿಗೆ 3 ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಲೆಬನಾನ್ನಿಂದ ಇಸ್ರೇಲ್ಗೆ ಹೆಜ್ಬುಲ್ಲಾ ಉಗ್ರರು ನಿರಂತರವಾಗಿ ಕಾಟ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಇಸ್ರೇಲ್ ಕೂಡ ಹೋಗಿ ಬಾಂಬ್ ಸುರಿಮಳೆಯನ್ನು ಸುರಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ ಏಕಕಾಲಕ್ಕೆ ಜಂಟಿಯಾಗಿ ಹಮಾಸ್, ಹಿಜ್ಬುಲ್ಲಾ ಸೇರಿದಂತೆ ಅನೇಕ ಪ್ರಾಕ್ಸಿ ಸಂಘಟನೆಗಳನ್ನು ಕೂಡ ಎದುರಿಸಬೇಕು. ಹೇಗೆ ಎದುರಿಸ್ತಾ ಇದೆ ಅಂತ ಅನಿಸ್ತಾ ಇದೆ? ನೋಡಿ, ಒಂದು ಕಡೆಗೆ ಅಮೆರಿಕದ ವಿಚಾರಗಳನ್ನ ಗಮನಿಸಿದ್ವಿ, ಮತ್ತೊಂದು ಕಡೆಗೆ ಇಸ್ರೇಲ್ ಕೂಡ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದೆ. ಒಂದು ಕಡೆಗೆ ಇರಾನ್ನಲ್ಲಿರುವಂತಹ ಟೆಹರಾನ್ ನಗರವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ, ಮತ್ತೊಂದು ಕಡೆಗೆ ಲೆಬನಾನ್ನ ಬೈರೂತ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಟೆಹರಾನ್ ಸಿಟಿಯ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ 6 ಮಕ್ಕಳು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಇದ್ರ ಜೊತೆಗೆ ಹೆಜ್ಬುಲ್ಲಾದ ಕೆಲವೊಂದಿಷ್ಟು ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಲೆಬನಾನ್ನ ಬೈರೂತ್ನ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ಈಗ ದಾಳಿಗಳು ನಡೀತಾ ಇರುವಂತದ್ದು. ಸೊ ಭೀಕರ ದಾಳಿಗಳಲ್ಲಿ ಏನು ಕಟ್ಟಡಗಳು ಮತ್ತೆ ಮೂಲ ಸೌಕರ್ಯಗಳು, ಪ್ರಮುಖ ಸೇತುವೆಗಳು, ಹೀಗೆ ಬೇರೆ ಬೇರೆ ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡೋ ಮೂಲಕ ಅವುಗಳನ್ನ ನಾಶಪಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ನೋಡಿ, ಒಂದು ಕಡೆಗೆ ಅಮೆರಿಕ ಈ ಯುದ್ಧದಿಂದ ಹೊರಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪದೇ ಪದೇ ಮಾತುಕತೆಗೆ ಒತ್ತಡವನ್ನ ಹಾಕ್ತಾ ಇದ್ರೆ, ಇಸ್ರೇಲ್ ಮಾತ್ರ ಯಾವುದೇ ರೀತಿಯಾದಂತಹ ಮಾತುಕತೆಗೆ ಒತ್ತಡವನ್ನ ಹಾಕದೆ ನೇರವಾದಂತಹ ದಾಳಿಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಈವರೆಗೂ ಇಸ್ರೇಲ್ನ ಬಾಯಿಂದ ಒಂದೇ ಒಂದು ಕದನ ವಿರಾಮದ ಮಾತು ಬಂದಿಲ್ಲ, ಶಾಂತಿ ಮಾತುಕತೆಯ ಮಾತುಗಳು ಕೂಡ ಬಂದಿಲ್ಲ. ಇಸ್ರೇಲ್ ಬಹಳ ಸ್ಪಷ್ಟವಾಗಿರುವಂತದ್ದು ಇರಾನನ್ನ ಸಂಪೂರ್ಣವಾಗಿ ನಾಶಪಡಿಸುವವರೆಗೂ ಕೂಡ ತನ್ನ ದಾಳಿಗಳನ್ನ ಮುಂದುವರಿಸಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಅಮೆರಿಕ ಎಂಥದ್ದೇ ಹೇಳಿಕೆಗಳನ್ನ ಕೊಟ್ಟರು ಅದರ ವಿರುದ್ಧವಾಗಿ ಪ್ರತಿಯಾಗಿ ಸಾಕಷ್ಟು ದಾಳಿಗಳನ್ನ ಮುಂದುವರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಸೊ ಹೀಗಾಗಿ ಇದಕ್ಕೆ ಪ್ರತಿಯಾಗಿ ಕೂಡ ಈಗ ಇರಾನ್ ದಾಳಿಗಳನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನ ಪ್ರಮುಖ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನ ಮಾಡೋ ಮೂಲಕ ಪ್ರತೀಕಾರವನ್ನ ಕೂಡ ತೀರಿಸಿಕೊಳ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಅಮೆರಿಕಕ್ಕಿರುವಂತಹ ಬಹುದೊಡ್ಡ ಭಯ ಏನು ಅಂತ ಹೇಳಿದ್ರೆ, ಹಿಂದೆ ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಯುದ್ಧ ಆದಾಗ 5,000 ಸೈನಿಕರು ಶವದ ಪೆಟ್ಟಿಗೆಯಲ್ಲಿ ಬಂದಿದ್ರು. ಆ ಥರದ್ದು ಇನ್ನೊಂದು ಸನ್ನಿವೇಶವನ್ನು ನೋಡ್ಬೇಕಲ್ವಾ ನಾವು ಅಂತ ಹಿಂದೇಟನ್ನು ಹಾಕೊಳ್ತಾ ಇದ್ರು. ಬಟ್ ಎಷ್ಟು ದಿನ ಅಂತ ಇದನ್ನು ಎಳೆಯೋದಕ್ಕಾಗತ್ತೆ, ಪ್ರೊಲಾಂಗ್ ಮಾಡೋಕ್ಕಾಗಲ್ಲ. ಡೊನಾಲ್ಡ್ ಟ್ರಂಪ್ ಅಂತಹ ವ್ಯಕ್ತಿಗಳಿಗೆ ಲಾಂಗ್ ಟರ್ಮ್ ಯುದ್ಧದ ಮೇಲೆ ನಂಬಿಕೆ ಇಲ್ಲ, ಶಾರ್ಟ್ ಟರ್ಮ್ ಮಿಲಿಟರಿ ಆಪರೇಷನ್ ಮೇಲೆ ನಂಬಿಕೆ ಇದೆ. ಸೊ ಹೀಗಾಗಿ ಫುಲ್ ಸ್ಟಾಪ್ ಬೀಳುತ್ತಾ ನೋಡೋಣ.